ಮಠ ಮಧ್ಯಾಹ್ನ 12 ಗಂಟೆಗೆ ಒಬ್ಬ ಕೆಳವರ್ಗದವನು, ಜಾತಿ ವಾಸನೆ ಇರುವವರಿಗೆ ಹೇಳ್ತೀನಿ ವಚನವನ್ನ, ಒಬ್ಬ ಕೆಳವರ್ಗದವನು ಚಪ್ಪಲಿ ಮಾಡಿಕೊಂಡು ತಂದು ಆ ಮನೆಯ ಮುಂಭಾಗದಲ್ಲಿ ಇಟ್ಟು ಹೋಗ್ತಾನೆ. ಹೋದ ನಂತರ ಆ ಚಪ್ಪಲಿಯನ್ನ 12 ಗಂಟೆಗೆ ಇಟ್ಟು ಹೋಗ್ತಾನೆ. ಅವಳ ತಾಯಿ ಏನು ಮಾಡ್ತಾಳೆ, ಚಪ್ಪಲಿ ಮಾಡಿ ಇಟ್ಟು ಹೋದ ಮೇಲೆ ಅದೇ ಚಪ್ಪಲಿಗೆ ಒಂದಿಷ್ಟು ಆಕಳ ಮೂತ್ರ ತಗೊಂಡು ಬಂದು, ತುಳಸಿ ಎಲೆ ತೆಗೆದುಕೊಂಡು ಬಂದು ಆಕಳ ಮೂತ್ರ ತಂದು ಆ ಚಪ್ಪಲಿ ಮೇಲೆ ಹೀಗೆ ಸಿಂಪಡಿಸ್ತಾಳೆ. ಬಸವಣ್ಣ ಕೇಳ್ತಾನೆ, ಅವ್ವ ಏನು ಮಾಡಿದೆ? ಏನಿಲ್ಲ, ಅವರು ದಲಿತರು, ಅವರು ಊರ ಹೊರಗಿರ್ತಾರೆ, ಅವರು ಮಾಂಸ ತಿನ್ನುವವರು, ಅವರು ಸತ್ತ ದನಗಳನ್ನ ಎಳೆಯುವವರು, ಅವರು ಮನುಷ್ಯರಲ್ಲ, ಅವರ ಮುಖ ನೋಡಬಾರದು, ಅವರನ್ನ ನೋಡಿದ್ರೆ ದರಿದ್ರ ಬರ್ತದ, ಅದಕ್ಕಾಗಿ ಅವರು 12 ಗಂಟೆಗೆ ಬರಬೇಕು, ಅದಕ್ಕಾಗಿ ಅವರು ಮಾಡಿರುವ ಚಪ್ಪಲಿಯನ್ನ ನಾನು ಆಕಳ ಮೂತ್ರ ಹಾಕಿ ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಬಸವಣ್ಣ ಕೇಳ್ತಾನೆ, ಯವ್ವ ಆಕಳ ಮೂತ್ರ ಹಾಕಿ ಆ ಜಡವಾದ ಚಪ್ಪಲಿ ಶುದ್ಧ ಆಗ್ತದೆ ಅನ್ನೋ ಮನಸ್ಸು ನಿನಗಿದ್ರೆ, ಒಂದು ಜಡವಾದ ಚಪ್ಪಲಿ ಶುದ್ಧ ಆಗ್ತದಂದ್ರೆ ಅದೇ ಆಕಳ ಮೂತ್ರ ಆ ಮನುಷ್ಯನ ಮೇಲೆ ಹಾಕಿದ್ರು ಅವನು ಶುದ್ಧ ಆಗ್ತಾನಲ್ಲ, ಅವ ಯಾವುದವ ನಿನ್ನ ಧರ್ಮ ಈ ಜಗತ್ತಿನಲ್ಲಿ? ಹೇಳು, ನೀನು ಹೇಳು. ಮಾಂಸ ತಿನ್ನವನ ನೀನು ಹೊರಗಡೆ ಇಟ್ಟಿದ್ಯಾ, ಬೆಳಗಾಯ್ತಂದ್ರೆ ಇಲಿ ಬೆಕ್ಕು ತಿಂದ ಬರ್ತದೆ, ಬೆಕ್ಕು ಇಲಿ ತಿಂದದ ಮನೆ ಒಳಗಡೆ ಇದ್ದದಲ್ಲವಾ? ಬೆಕ್ಕೆಲ್ಲದ ಎಲ್ಲದರೇ ಮನೆ ಒಳಗೆ ಏನ್ ತಿಂತದ? ಇಲಿ ತಿಂತದ. ಇಲಿ ತಿನ್ನ ಬೆಕ್ಕನ್ನು ಬಿಟ್ಟುಕೊಂಡಿದ್ರಿ, ಮಾಂಸ ತಿನ್ನ ಮನುಷ್ಯನನ್ನ ಹೊರಗಿಟ್ಟಿ ಅಲ್ವಾ? ವಿಚಾರ ಮಾಡಿ, ಏನು ನಾವು ಬದಲಾವಣೆ ಆಗಿದ್ದೀವಿ? ಏನು ನಮ್ಮ ಹೃದಯದಲ್ಲಿ ಬದಲಾವಣೆ ಆಗಿದೆ? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? Download Moj.